ಟ್ರಾನ್ಸ್ಪರೆಂಟ್ ಇರಬೇಕು. ಗ್ಯಾಸ್ ಆನ್ ಮಾಡಬೇಕು. ಓ ಸಾಹೇಬ್ರು ಇಲ್ಲದೆ ಅಳಿಸೋಕ್ಕಾಗೋ ನಾನು ಅಡುಗೆ ಮಾಡ್ತಾ ಇರೋದಕ್ಕೆ ಆಗಿರ್ಬೋದು. ಆ್ಯಸ್ ಯೂಶ್ವಲ್ ಎದ್ದಿರೋದು 11 ಗಂಟೆಗೆ. ನಮ್ಮ ತಮ್ಮ ತುಂಬ ದೊಡ್ಡ ಒಂದು ಇದು ಮಾಡ್ತಾ ಇದ್ದಾನೆ. ನ್ಯಾಷನಲ್ ಅನ್ಕೊಂತೀರಾ? ಬಲಿಕ ಬಕ್ರ ಯಾರು ಅಂದರೆ back to my channel. So today is Saturday. As usual ಎದ್ದಿರೋದು 11 ಗಂಟೆಗೆ. ನಮ್ಮಮ್ಮ ಇವಾಗ ತಾನೇ ಕಾಲ್ ಮಾಡ್ಬಿಟ್ಟು ಇನ್ನು ಎದ್ದಿದೆಯಾ ಮಲಗಿದೆ. ನಮ್ಮಮ್ಮನಿಗೆ ಎಷ್ಟೊಂದು ಕಾನ್ಫಿಡೆನ್ಸ್ ಅಂತಂದರೆ ನನ್ನ ಮಕ್ಕಳು ಇನ್ನೂ ಮಲಗಿದ್ದಾರೆ ಅನ್ನೋ ಕಾನ್ಫಿಡೆನ್ಸ್ ಎಲ್ಲ ಇರ್ತಾರೆ. ನಾನು ಇದು ಆನ್ ಮಾಡಿದೆ ಆವಾಗಿಂದ ಮಾತಾಡ್ತಾ ಇದ್ದೀನಿ. ವಾಟ್ ಎ ಟ್ಯಾಲೆಂಟೆಡ್ ಪರ್ಸನ್ ಐ ಆಮ್. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ವಾಟ್ ಎ ಟ್ಯಾಲೆಂಟೆಡ್ ಪರ್ಸನ್ ಐ ಆಮ್. ಕನೆಕ್ಟೆಡ್. ಎಸ್, ಇಟ್ಸ್ ಕನೆಕ್ಟೆಡ್. ಸೊ ನಾನು ಏನು ಹೇಳಕೊಟ್ಟಿದ್ದೆ ಅಂತಂತಂದರೆ, ನಮ್ಮಮ್ಮ ಕಾಲ್ ಮಾಡ್ಬಿಟ್ಟು ನೀವು ಎಲ್ಲಿದ್ದಿದ್ರಾ ಮಲಗಿದ್ರಾ ಅಂತೆಲ್ಲ ಕ್ವೆಶನ್ಸ್ ಕೇಳ್ತಾಯಿದ್ರು. ಬಟ್ ಥ್ಯಾಂಕ್ಫುಲ್ಲಿ ಐ ವಾಸ್ ಅವೇಕ್ ಬೈ ದ ಟೈಮ್. ಅಷ್ಟೊತ್ತಿಗೆಲ್ಲ ಎದ್ಬಿಟ್ಟಿದ್ದೆ ನಾನು. ಹಾಗೇ ಯೋಚನೆ ಮಾಡ್ತಾ ಇರಬೇಕಾದ್ರೆ ಇವತ್ತೇನಕ್ಕೆ ನಾನು ಒಂದು ಒಳ್ಳೆ ಒಂದು ಡಿಶ್ನ ಮಾಡಬಾರ್ದು ಅಂತ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನೂ ಮಾಡಿಲ್ಲ. ಬಟ್ ಲಂಚ್ಗೆ ತುಂಬ ಚೆನ್ನಾಗಿರೋ ನನ್ನ ತಮ್ಮ ಯಾವಾಗಲೂ ಇಷ್ಟಪಡದೇ ಇರೋ ಒಂದು ಡಿಶ್ನ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಬಟ್ ಅದು ನನಗಿಷ್ಟ. ಹಾಗಾಗಿ ಯಾವತ್ತೂ ನಾನು ಇದನ್ನು ಮಾಡಿಲ್ಲ. ನಮ್ಮಮ್ಮ ತುಂಬ ಸರ್ತಿ ನಾನು ಮಾಡಿಕೊಟ್ಟಿದ್ದಾರೆ. ಬಟ್ ನಾನು ಯಾವತ್ತೂ ಅವ್ರು ಮಾಡೋದು ನೋಡಿಲ್ಲ ಆ್ಯಂಡ್ ನಾನು ಮಾಡಿಲ್ಲ. ಸೊ ನಮ್ಮಮ್ಮಗೆ ಇವಾಗ ಕಾಲ್ ಮಾಡಿದ್ದೆ ನಾನೊಂದು ನೀನು ಮಾಡೋ ಒಂದು ಡಿಶ್ ಏನಿದೆ ಅದನ್ನು ಮಾಡೋಣ ಅಂದ್ಕೊಳ್ತಾ ಇದ್ದೀನಿ, ಏನೇನು ಮಾಡಬೇಕು ಅಂತ. ಅದ್ರ ಹೆಸರೇ ತಾಲಿಪಟ್ಟು. ತಾಲಿಪಟ್ಟು ನಮ್ಮಮ್ಮ ನಮ್ಮ ಕಡೆ ಇಟ್ಟಿರೋ ಹೆಸರು. ಈ ಕಡೆ ಎಲ್ಲ ಮೇ ಬಿ ಸೊಪ್ಪಿನ ರೊಟ್ಟಿ ಅಂತಲೂ ಕರೀತಾರೆ ಅಥವಾ ಮೆಂತೆ ರೊಟ್ಟಿ ಅಂತಲೂ ಕರೀತಾರೆ, ಏನೇನೇನೋ ಹೆಸರುಗಳಿಂದ ಕರೀತಾರೆ. ಬಟ್ ನಾನು ಉತ್ತರ ಕರ್ನಾಟಕದೊಳಗಿರೋದ್ರಿಂದ ನಮ್ಮೂರ ಕಡೆ ತಾಲಿಪಟ್ಟು ಅಂತ ಕರೀತಾರೆ. ಸೊ ನಾನಿವತ್ತು ತಾಲಿಪಟ್ಟು ಮಾಡೋಕ್ಕೆ ಹೊರಟಿದ್ದೀನಿ. ಸೊ ಅದನ್ನು ಟೇಸ್ಟ್ ಮಾಡೋ ಬಲಿಕ ಬಕ್ರ ಇಸ್ ಮೈ ಬ್ರದರ್. ಎಸ್. ಸೊ ನಾನು ಹೇಗೆ ಮಾಡ್ತೀನಿ, ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಯೂಸ್ ಮಾಡ್ತೀನಿ ಅದಕ್ಕೆಲ್ಲ ಆಲ್ರೆಡಿ ನಮ್ಮ ಅಮ್ಮ ಕಾಲ್ ಮಾಡಿಬಿಟ್ಟು ಒಂದು ಸ್ವಲ್ಪ ಯೂಟ್ಯೂಬ್ ವೀಡಿಯೋಸ್ ಎಲ್ಲ ನೋಡಿದೆ. ಬಟ್ ಯೂಟ್ಯೂಬ್ ವೀಡಿಯೋಸಲ್ಲೆಲ್ಲ ತಾಲಿಪಟ್ಟು ಅಂತ ಟೈಪ್ ಮಾಡಿದ್ರೆ ಬರಲಿಲ್ಲ ಏನು. ಹಾಗಾಗಿ ನಮ್ಮ ಅಮ್ಮಂಗೆ ಕಾಲ್ ಮಾಡಿದೆ, ಹೇಗೆ ನಂಗೆ ಏನೇನು ಮಾಡ್ಬೇಕು ಹೇಳು ಅಂತ. ಅವರಂದರು ಈ ಥರ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡಿಟ್ಕೋ, ಮಾಡಿಬಿಟ್ಟು ಮಾಡ್ಕೊ ಅಂತ. ತುಂಬ ಅಂದರೆ ತುಂಬ ಇಂಗ್ರೀಡಿಯೆಂಟ್ಸ್ ಇದೆ ಆ್ಯಕ್ಚುಲಿ. ಸೊ ಎನಿವೇಸ್ ನಿಮ್ಗೆ ನೋಡ್ತಾ ಗೊತ್ತಾಗುತ್ತೆ. ಲೆಟ್ಸ್ ಬಿಗಿನ್. ಇದಕ್ಕೆ ಬೇಕಾಗಿರೋ ಫಸ್ಟ್ ಮೇನ್ ಇಂಗ್ರೀಡಿಯೆಂಟ್ ಈಸ್ ಲೈಕ್ ಗೋಧಿ ಹಿಟ್ಟು, ಆಮೇಲೆ ರಾಗಿ ಹಿಟ್ಟು, ಓಕೆ, ಆ್ಯಂಡ್ ಕಡಲೆಬೇಳೆ ಹಿಟ್ಟು, ಓಕೆ. ಅದಕ್ಕೆ ವೆಜ್ಜೀಸ್ ನಾನು ಇಲ್ಲಿ ಮೆಂತೆ ಮತ್ತು ಪಾಲಕ್ ಸೊಪ್ಪನ್ನು ಸರಿಯಾಗಿ ಚಿಕ್ಕದಾಗಿ ಇದು ಮಾಡಿಕೊಂಡು ಕಟ್ ಮಾಡಿಕೊಂಡು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಕರಿಬೇವು ಕೊತ್ತಂಬರಿ ಇಟ್ಕೊಂಡಿದ್ದೀನಿ, ಮೆಣಸಿನ್ಕಾಯಿ, ಈರುಳ್ಳಿ, ಸೌತೆಕಾಯಿ, ಆಮೇಲೆ ಗೆಜ್ರಿ, ಕ್ಯಾರೆಟ್, ಓಕೆ. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ. ಮಧ್ಯದಲ್ಲಿ ಇನ್ನೂ ಏನಾದರೂ ಆ್ಯಡ್ ಆದರೆ ನಾನು ನಿಮಗೆ ಹೇಳ್ತೀನಿ, ಬಿಕಾಸ್ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಪ್ಲೀಸ್ ಎಕ್ಸ್ಕ್ಯೂಸ್ ಮೀ, ಓಕೆ. ಒಂದು ಹೇಳಬೇಕು ಅಂತಂದರೆ ನಿಜವಾಗ್ಲೂ ಯಾವುದು ಫಸ್ಟ್ ಸ್ಟೆಪ್, ಯಾವುದು ಸೆಕೆಂಡ್ ಸ್ಟೆಪ್, ಯಾವುದು ಥರ್ಡ್ ಸ್ಟೆಪ್ ನನಗೆ ಗೊತ್ತಿಲ್ಲ. ಸೊ ಓಕೆ, ಫಸ್ಟ್ ಅಂತೂ ಈ ವೆಜ್ಜೀಸ್ನೆಲ್ಲ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಮ್ಮಮ್ಮ ಹೇಳಿರೋ ಪ್ರಕಾರ ಏನು ಅಂದರೆ, ಇದು ವೆಜ್ಜೀಸು ಹಾಗೇ ತಿಂದರೆ ಸ್ವಲ್ಪ ಹೊಟ್ಟೆನೋ ಆ ಥರ ಬರುತ್ತೆ, ಸ್ವಲ್ಪ ಎಣ್ಣೆಯಲ್ಲಿ ತಳಿಸ್ಕೊಂಬಿಡು ಅಂತ ಹೇಳಿದ್ದಾರೆ. ಸೊ ಇದನ್ನು ಸೈಡಿಗೆ ಇಡ್ತೀನಿ ಇವಾಗ ಆ್ಯಸ್ ಆಫ್ ನೌ. ಫಸ್ಟ್ ಲೆಟ್ ಮೀ ಏನಂತ ಹೇಳ್ತಾರೆ, ಇದು ಇನ್ನೂ ಮಸಾಲ ಅದಕ್ಕೆಲ್ಲ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಂಬಿಡೋಣ. ಸೊ ಫಸ್ಟ್ ಏನು ಇವೆರಡು ವೆಜ್ಜಸ್ ಇದೆ ಇದನ್ನು ವಾಶ್ ಮಾಡ್ಕೊಂಬಿಡ್ತೀನಿ. ಫಸ್ಟ್ ನಾನು ಇದನ್ನು ಪೀಲ್ ಮಾಡ್ಕೊಂಬಿಡ್ತೀನಿ. ಗೊತ್ತಿಲ್ದಿರೋ ಅಡುಗೆ ಮಾಡೋದ್ರಲ್ಲಿರೋ ಮಜಾನೇ ಬೇರೆ ಅಲ್ವಾ. ಬಟ್ ಇನ್ನೊಂದು ಖುಷಿ ಏನು ಅಂದರೆ, ನಾನು ತಿನ್ನೋಕ್ಕೂ ಮುಂಚೆ ನಮ್ಮ ತಮಗೆ ತಿನ್ನಿಸ್ತೀನಿ. ಬಟ್ ನನ್ನ ಮೇಲೆ ನಾನು ಓಕೆ ಡನ್. ಏನೋ ಸಖತ್ತಾಗಿ ಬಾಣ ಬಿಡ್ತವ್ರೆ, ಯಾವ ಖುಷಿಗೆ ಅಂತ ಗೊತ್ತಿಲ್ಲ. ಮೇ ಬಿ ನಾನು ಅಡುಗೆ ಮಾಡ್ತಾ ಇರೋದಕ್ಕೆ ಆಗಿರ್ಬೋದು. ಅಡುಗೆ ನಾನು ಯಾವಾಗಲೂ ಮಾಡ್ತೀನಿ, ಬಟ್ ಹೊಸ ಡಿಶ್ ಮಾಡ್ತಾ ಇರೋದಕ್ಕೆ ಆಗಿರಬಹುದು, ಹೇಳೋಕ್ಕಾಗಲ್ಲ.
ಎಷ್ಟೊಂದು ಅಭಿಮಾನ ನನ್ನ ಮೇಲೆ. ನಾನು ಅಡುಗೆ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು, ಹೊಸ ಡಿಶ್ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಪಟಾಕಿ ಎಲ್ಲ ಹಾರಿಸ್ತವ್ರು ನಮ್ಮ ಮನೆ ಪಕ್ಕದಲ್ಲಿ. ನಿಮಗೇನು ಅನಿಸುತ್ತೆ? ಇದು ಅಡುಗೆ ಚೆನ್ನಾಗಿ ಬರುತ್ತೆ ಅಂತ ಅನಿಸುತ್ತಾ, ಅಥವಾ ಗೋವಿಂದ ಹರಿ ಗೋವಿಂದ ಅನಿಸುತ್ತಾ, ಅಥವಾ ನಮ್ಮ ತಮ್ಮನ ಮೇಲೆ ಪಾಪ ಅನಿಸುತ್ತಾ, ಅಥವಾ ಏನು ಲಕ್ಕಿ ಇವನು ಅವ್ರ ಅಕ್ಕ ಚೆನ್ನಾಗಿ ಅಡುಗೆ ಮಾಡಿಕೊಡ್ತಿದ್ದಾಳೆ ಅಂತ ಅನಿಸುತ್ತಾ? ಕಮೆಂಟ್ ಮಾಡಿ ಹೇಳಿ. ಬಿಕಾಸ್ ಟೇಸ್ಟ್ ಅಂತೂ ಮಾಡೋಕ್ಕಾಗಲ್ಲ ವಿಡಿಯೋ ನೋಡ್ತಾ ಇರೋರು. ಓನ್ಲಿ ಥಿಂಗ್ ಯು ಗೈಸ್ ಕ್ಯಾನ್ ಡೂ ಇಸ್ ಕಾಮೆಂಟ್. ನಾನು ಆಲ್ಮೋಸ್ಟ್ ಎಲ್ಲ ಅಡುಗೆಯಲ್ಲೂ ಟೊಮೊಟೊ ಹಾಕೋದು ನನಗೆ ಒಂದು ಅಭ್ಯಾಸ ಆಯಿತಾ. ನಮ್ಮಮ್ಮನ ಕೇಳ್ತಾ ಇದ್ದೀನಿ ಇದರಲ್ಲೂ ಟೊಮೊಟೊ ಹಾಕಲಾ ಅಂತ. ನಮ್ಮಮ್ಮ ಕಂತೋಗಿದ್ರು, ಹಾಳು ಮಾಡಬೇಡ ಅಡುಗೆನ ಅಂತ. ಅಮ್ಮ ರೀಸನ್ಸ್ ಇಲ್ಲದೆ ಅಳಿಸೋಕ್ಕಾಗುವಂಥ ಒಬ್ಬ ಶಕ್ತಿ ಇರೋದು ಈರುಳ್ಳಿಗೆ. ರೀಸನ್ಸ್ ಇಲ್ದೇ ಕಣ್ಣೀರು ಬರ್ಸುತ್ತೆ. ಏನಪ್ಪ ಅಂತಂದರೆ ಮಸಾಲಾಗೆ ರೆಡಿ ಮಾಡ್ಕೊಂಬಿಡೋಣ. ಕೊತ್ತಂಬರಿ ಮತ್ತು ಕರಿಬೇವನ್ನ ವಾಶ್ ಮಾಡಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಕರಿಬೇವು, ಈ ಕೊತ್ತಂಬರಿ ಕರಿಬೇವಿಗೆ ನಾನು ಒಂದು 4ರಿಂದ 5 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮಗೆ ನಾನೇನೋ ಹೇಳ್ತಿರೋದು ಹೆಂಗಿದೆ ಅಂತಂದರೆ, ನನಗೆ ಬರುತ್ತೆ, ನಿಮಗೆ ಬೇಕಾದಂಗೆ ಹಾಕ್ಕೊಳ್ಳಿ ಅನ್ನೋ ಥರ. ಇದು ಜಾಸ್ತಿನೂ ಆಗ್ಬೋದು ಕಡಿಮೆನೇ ಆಗ್ಬೋದು, ನನಗೆ ಗೊತ್ತಿಲ್ಲ. ಐ ಥಿಂಕ್ 3 ಸಾಕು ಅನಿಸುತ್ತೆ ನನಗನ್ಸೋ ಪ್ರಕಾರ. 3 ಸಾಕು, ಜಾಸ್ತಿ ಆಗೋದು ಬೇಡ. ಮತ್ತು ಸುಮ್ಮನೆ ನಮ್ಮ ತಮ್ಮ ತಿನ್ನೋಕ್ಕಾಗದೆ ಒದ್ದಾಡ್ಬಿಡ್ತಾನೆ. ಸೊ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತೀನಿ. ಸ್ವಲ್ಪ ಜೀರಿಗೆ, ಐ ಥಿಂಕ್ ಉಪ್ಪು ಇದಕ್ಕೆ ಹಾಕ್ಬಿಡ್ತೀನಿ ಬೆಸ್ಟು. ಉಪ್ಪು ಹಾಕ್ತೀನಿ ಇದಕ್ಕೇ, ಆಯಿತಾ? ಹಾಂ, ಅಷ್ಟೇ. ಮೆಣಸಿನ್ಕಾಯಿ ಹೇಗಾದರೂ ಇದೆ ಅಲ್ವಾ, ಸೊ ಇಷ್ಟೇ ಹಾಕ್ಬಿಡೋಣ. ಇದನ್ನು ಬ್ಲೆಂಡ್ ಮಾಡ್ಕೊಂಬಿಡೋಣ, ಓಕೆನಾ? ಓ ಸಾಹೇಬ್ರು, ಬಲಿಕ ಬಕ್ರ, ಹೊಸ ನನ್ನ ಅಡುಗೆಗೆ ಬಲಿಕ ಬಕ್ರ. ಗೊತ್ತಿಲ್ಲ, ಗೊತ್ತಿಲ್ಲ. ಈ ಥರದ್ದು ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ, ನಿಮ್ಮ ಜೊತೆಗಾರ ಯಾರು ಅವರಪ್ಪ. ಸೊ ಇದನ್ನು ಗ್ರೈಂಡ್ ಮಾಡ್ಕೊಂಬಿಡೋಣ. What is the meaning of this? ತಿರುಗ್ತಾನೆ ಇಲ್ಲ ಗುರು. ಐ ಥಿಂಕ್ ಹಿಂಗೆ ಮಾಡಬೇಕು ಅನಿಸುತ್ತೆ. ಹಾಂ, ಬಟ್ ಒಂದು ಮೆಣಸಿನ್ಕಾಯಿ ಹಾಗೆ ಕೂತ್ಕೊಂಡ್ಬಿಟ್ಟಿದೆ ಇಲ್ಲಿ. ಇನ್ನೊಂದು ಸ್ವಲ್ಪ ಮಾಡೋಣವಾ? ಇದಕ್ಕೆ ಇನ್ನೊಂದು ಸರ್ತಿ ಮಾಡ್ತೀನಿ. ಅದು ಒಂದು ಮೆಣಸಿನ್ಕಾಯಿ ಮಾತ್ರ ಹಾಗೆ ಉಳ್ಕೊಂಬಿಟ್ಟಿದೆ. ಐ ಥಿಂಕ್ ಚಚ್ಕೊಂಡ್ಬಿಡ್ತೀನಿ ಬೆಟರ್, ಯಾಕಂದರೆ ಇದು ಆಗ್ತಾ ಇಲ್ಲ ಇದ್ರೊಳಗಡೆ. ಸೊ ಇದು ಮಸಾಲ ಕೂಡ ಇವಾಗ ರೆಡಿ ಆಯಿತು. ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ, ನಮ್ಮ ಈ ವೆಜ್ಜೀಸ್ ಏನಿದೆ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ತಳಿಸ್ಕೊಂಬಿಡೋಣ. ಈ ಸೊಪ್ಪು ಹಾಗೆ ಈ ವೆಜ್ಜೀಸ್ ಕೂಡ ನಮ್ಮಮ್ಮ ಸ್ವಲ್ಪ ತಳಿಸ್ಕೊ ಅಂತ ಹೇಳಿದ್ದಾಳೆ. ಸೊ ಇದನ್ನು ತಳಿಸ್ಕೊಂಬಿಡೋಣ ಬೇಗ. ಅಷ್ಟು ಗ್ಯಾಸ್ ಆನ್ ಮಾಡಬೇಕು. నేను మరీ అంతేదవలా కనపడుతున్నారా? ಎಲ್ರಿಗೂ ಗೊತ್ತಿರೋದೆ ಅಲ್ವಾ, ನಾನೇನೋ ಹೊಸ್ದಾಗಿ ಹೇಳ್ತಿದ್ದೀನಿ. ಸೊ
ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ದೇವರು ಸತ್ಯವಾಗ್ಲೂ ಇದ್ರದ್ದು ಔಟ್ಕಮ್ ಏನು ಅಂತ ನನಗೆ ಮಾತ್ರ ಗೊತ್ತಿಲ್ಲ. ಸೊ ಎಣ್ಣೆ ಸರಿಯಾಗಿ ಕಾಯಲಿ, ಓಕೆನಾ. ಎಣ್ಣೆ ಸ್ವಲ್ಪ ಕಾದ್ಮೇಲೆ ಏನು ಹಾಕಬೇಕು? ಅಣ್ಣ ನಿನ್ನ ಮಾತು ಕೇಳ್ತಾ ಇದ್ರೆ ಕುಡ್ದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ಎಲ್ಲ ಹಾಕ್ಬಿಟ್ಟಿದ್ದೀನಲ್ವ, ಏನು ಹಾಕ್ಲಿ ಇವಾಗ? ಓಕೆ. ಓ, ನಮ್ಮಮ್ಮ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕು ಅಂತ ಹೇಳಿದರು. ಓಕೆ. ಆ ಎಣ್ಣೆ ಕಾಯಷ್ಟರಲ್ಲಿ ಸ್ವಲ್ಪ ಗಾರ್ಲಿಕ್ ಜಿಂಜರ್ ಪೇಸ್ಟ್ ಹಾಕ್ಬಿಡೋಣ. ಸೊ ಇಷ್ಟು ಸಾಕು ಅನಿಸುತ್ತೆ. ಡೈರೆಕ್ಟಾಗಿ ಇದು ಹಾಕ್ಬಿಡ್ತೀನಿ. ಸೀರಿಯಸ್ಲಿ ನಂಗೆ ಗೊತ್ತಿಲ್ಲ ಏನಾಗ್ತದೆ. ಆಗ್ತಾಯಿದೆ ಏನೋ ಒಂದು ರೇಂಜಿಗೆ ಆಗ್ತಾಯಿದೆ. ಸೊ ನಮ್ಮಮ್ಮ ಹೇಳಿದ್ರು ವೆಜ್ಜಸ್ ಕೂಡ ಇದರಲ್ಲೇ ಹಾಕೊಂಬಿಡು ಅಂತ. ಸೊ ನಾನು ಇದನ್ನು ವೆಜ್ಜಸ್ಸು ಇವಾಗಲೇ ಹಾಕ್ಲಾ ಅಥವಾ ಇವಾಗಲೇ ಹಾಕ್ಬಿಡ್ತೀನಿ. ಸೊ ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ, ಬಿಕಾಸ್ ಅಟ್ಲೀಸ್ಟ್ ಅದು ವೆಜ್ಜಿಸ್ದು ಹಸಿದು ಏನೋ ವಾಸನೆ ಇರುತ್ತೆ ಅದು ಹೋಗಲಿ ಅನ್ನೋದಕ್ಕೆ ಒಂದು ಸ್ವಲ್ಪ ಹಾಗೆ ಬಿಡ್ತೀನಿ. ನೋಡೋಣ ಏನಾಗುತ್ತೆ ಅಂತ, ಅದ್ರ ಏನಾಗುತ್ತೆ ಅಂತ ನೋಡೋಣ. ಸೊ ಇದರಲ್ಲಿ ಇವಾಗ ಹಿಟ್ಟನ್ನು ರೆಡಿ ಮಾಡ್ಕೊತೀನಿ. ಇದು ಸಾಕು. ಇವಾಗ ಅದಕ್ಕೆ ಮುಚ್ಚಿಡೋಣ. ಓಕೆ. ಇದಕ್ಕೆ ರಾಗಿ ಹಿಟ್ಟು. ನಾನು ನಿಜವಾಗ್ಲೂ ಅಳತಿ ಏನೋ ತೊಗೊಳ್ತಾ ಇಲ್ಲ, ಜಸ್ಟ್ ಹಾಗೆ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಕಡಲೆಬೇಳೆ ಹಿಟ್ಟು. ಎದಕ್ಕಪ್ಪ? ಸೊ ಸ್ವಲ್ಪ ಕಡಲೆಬೇಳೆ ಹಿಟ್ಟು, ಸ್ವಲ್ಪ ಮೈದಾ ಹಿಟ್ಟು, ಇದಕ್ಕೆ ಗೋಧಿ ಹಿಟ್ಟು, ರಾಗಿ ಹಿಟ್ಟು, ಸ್ವಲ್ಪ ಕಡಲೆಬೇಳೆ ಹಿಟ್ಟು, ಸ್ವಲ್ಪ ಮೈದಾ ಹಾಕಿದ್ದೀನಿ. ಬಟ್ ರಾಗಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ಸಮ ಪ್ರಮಾಣದಲ್ಲಿ ಹಾಕಿದ್ದೀನಿ. ಕಡಲೆಬೇಳೆ ಹಿಟ್ಟು ಮತ್ತು ಮೈದಾ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ಅಷ್ಟೇ, ಆಯಿತಾ? ನೆನ್ಪಿಟ್ಕೊಳ್ಳಿ, ಆಯಿತಾ? ಬಟ್ ಜೋಳದ ಹಿಟ್ಟಿದ್ರು ಹಾಕು ಅಂದರು ನಮ್ಮಮ್ಮ. ಬಟ್ ನನಗೆ ಸಿಗ್ತಾ ಇಲ್ಲ ಜೋಳದ ಹಿಟ್ಟು, ಎಲ್ಲಿಟ್ಟಿದ್ದಾರೋ ಏನೋ ಗೊತ್ತಿಲ್ಲ. ಸೊ ಅದಕ್ಕೆ ನಾನು ರೆಡಿ ಮಾಡ್ಕೊಂಡಿರೋ ಇದು ಮೆಣಸಿನ್ಕಾಯಿ ಮತ್ತು ಕರಿಬೇವು ಕೊತ್ತಂಬರಿದು ಏನು ಮಿಕ್ಸರ್ ಇದೆ ಅದನ್ನು ಹಾಕ್ಕೊತಿದ್ದೀನಿ. ಹಾಗೆ ಇದರಲ್ಲೂ ಬೆಳ್ಳುಳ್ಳಿ ಕೂಡ ಇತ್ತಲ್ವ, ಅದನ್ನು ಹಾಕ್ಕೊಂಡಿದ್ದೀನಿ. ಇದರಲ್ಲೇ ಉಪ್ಪು ಕೂಡ ನಾನು ಇದರಲ್ಲೇ ಮಿಕ್ಸ್ ಮಾಡಿಬಿಟ್ಟಿದ್ದೆ. ಓಕೆ. ಸೊ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಹೀಗೆ. ಓಕೆ. ಇವಾಗ ಏನು ಮಾಡಬೇಕು? ಇವಾಗ ಇದು ಏನಿದೆ ಅಲ್ಲ ಮಿಕ್ಸರು, ಇದನ್ನ ಹಾಕ್ಕೊಂಡ್ಬಿಡ್ತೀನಿ. ಬಟ್ ಇದು ಬಿಸಿದೆ, ಪರವಾಗಿಲ್ವಾ? ಸ್ವಲ್ಪ ಅದೇನೋ ಎಲ್ಲ ಇತ್ತಲ್ಲ ತಾಳಿಪಟ್ಟು ಅದೆಲ್ಲ, ಅದನ್ನೆಲ್ಲ ಇದ್ರು ಈಸಿ. ಯಾವುದಿಲ್ಲ ಶೇಂಗಾ ಚಟ್ನಿ ಅಂತ, ಶೇಂಗಾ ಹುರಿದೇ ಇರೋದೆಲ್ಲ ಪೌಡ್ರ್ ಇಲ್ಲ ಐತೆ ನೋಡಿ, ತೆಗ್ದಿಟ್ಬಿಟ್ಟಿದ್ದೀನಿ. ಇದರಲ್ಲೇ ಹಾಕ್ಬಿಡ ಅಷ್ಟು ಚೂರು, ನನಗೆ ನಿಮಗೆ ಅಷ್ಟು. ಇಲ್ಲಾಂದರೆ ಮೊಸರದು ಬರುತ್ತಲ್ಲ ಅದೇನಂತಾರೆ ಅದು ರೈತ ಚೆನ್ನಾಗಿ ಇದ್ರಾಗ, ಯಾಕಂದರೆ ಎಲ್ಲ ಕಾಯಿಪಲ್ಲೆ ಎಲ್ಲ ಇದಾವೆ ಇದ್ರಾಗ. ಇಲ್ಲ ಇದಾಗ ಸೌತೆಕಾಯಿ ಐತೆ, ಒಂದು ಹಾಫ್ ಈರುಳ್ಳಿ ಹಚ್ಕೊ,
ರೈತ ಬೆಸ್ಟ್ ಅಲ್ಲ? ಉಳ್ಳಾಗಡ್ಡಿ ತುರ್ದು ತಿಂತ ಇಲ್ಲ ತುರಿಲಿಯೋಗಿ ಬರವಲ್ತದು ಉಳ್ಳಾಗಡ್ಡಿ. ನಾನು ನೋಡಿದೆ. ಇನ್ನೂ ಸೌತೆಕಾಯಿ ಬೇಕಾದ್ರೆ ತುರ್ಕು. ಗೆಜ್ಜರಿ ಐತೆ. ನಮ್ಮ ತಮ್ಮ ತುಂಬ ದೊಡ್ಡ ಒಂದು ಇದು ಮಾಡ್ತಾಯಿದ್ದಾನೆ. ಏನಪ್ಪ ಅಡುಗೆ ಅಂದರೆ ಅದು ರೈತ. 1:15 ಎದ್ದು ಬಂದುಬಿಟ್ಟು ಇದು ಆಲ್ಮೋಸ್ಟ್ ರೆಡಿ ಆಗ್ತಾಯಿದೆ. ಸೊ ಇದನ್ನು ಎಷ್ಟಾಗುತ್ತೋ ಅಷ್ಟು ಚಂದನಾಗಿ ತೀಡೋಕೆ ಬರೋ ಥರ ಮಾಡ್ಕೊ ಅಂತ ನಮ್ಮಮ್ಮ ಹೇಳಿದ್ದಾರೆ. ಹಾಂ, ಆಲ್ಮೋಸ್ಟ್ ಬಂದಿದೆ ಆ ರೇಂಜಿಗೆ. ನಾನು ಹೇಳಿದ್ನಲ್ಲ, ಇದನ್ನೆಲ್ಲ ಮಾಡಿದ್ಮೇಲೆ ತಿನ್ನೋ ಬಲಿಕ ಬಕ್ರ ಯಾರು ಅಂದರೆ ಐ ಆಮ್ ಸೋ ಎಕ್ಸೈಟೆಡ್. ಕಂತ್ರಿಲ ಉನ್ನವು ಬೇಟ. But he don't have any other option than eating. Wow, came out well. ನಮ್ಮಮ್ಮ ಖುಷಿಯಾಗ್ಬಿಡ್ತಾರೆ ನಾನು ಇದನ್ನೆಲ್ಲ ಮಾಡಿದ್ದೀನಿ ಅಂತ ಗೊತ್ತಾದ್ರೆ. ಸೊ ತಾಲಿಪಟ್ಟು ಹಿಟ್ಟು ರೆಡಿ. ಟೇಸ್ಟ್ ಹಂಗಾಗೈತೆ ಗೊತ್ತಿಲ್ಲ. ಅದಕ್ಕೆ ಜೊತೆ ತಿನ್ನಮ್ಮ. ಪುಷ್ಪ అంటే ನ್ಯಾಷನಲ್ ಅನ್ಕೊಂತೀರಾ? ಇಂಟರ್ನ್ಯಾಷನಲ್. ಸೊ ಇದು ಸ್ವಲ್ಪ ನೆನೆಯಕ್ಕೆ ಇಟ್ಟುಬಿಡ್ತೀನಿ. ರೆಡಿ? ನೋ, ಇಟ್ಸ್ ನಾಟ್ ರೆಡಿ. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಬೇಗ ಬೇಗ ಕ್ಲೀನ್ ಮಾಡ್ಕೊಂಡು ಅಗೇನ್ ಐಲ್ ಕಮ್ ಬ್ಯಾಕ್ ಟು ಯು ಗೈಸ್. ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇಷ್ಟೇ ಸೈಜಲ್ಲಿ, ಇಷ್ಟೇ ಒಂದು ಲೆಂತಲ್ಲಿ ಹಿಂಗೇ ಕಟ್ ಆಗಬೇಕು ಅನ್ನೋ ಒಂದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಟ್ರಾನ್ಸ್ಪರೆಂಟ್ ಹೆಂಗೆ ಸರ್? ಹೆಂಗೆ ಸರ್? ಸರ್ ಏನು ಸರ್ ಅದಿ ಸರ್ ಹೆಂಗೆ ಸರ್? ಟ್ರಾನ್ಸ್ಪರೆಂಟ್ ನಿಮ್ಮ ಮುಖ ಕಾಣಿಸ್ತೈತಾ ಸರ್? ಅಲ್ಲ, ನನ್ನ ಮುಖ ಅಲ್ಲಿಂದ ಕಾಣಿಸ್ತಿದೆ. ಓಕೆ, ಝೂಮ್ ಮಾಡ್ಕೊಂಡು ತೋರಿಸ್ತೀನಿ. ಝೂಮಲ್ಲಿ ಇದು ಟ್ರಾನ್ಸ್ಪರೆನ್ಸಿ. ಓಕೆ, ಈ ಲೆಂತಲ್ಲೇ ಇರಬೇಕು ರೈತಾಗೆ. ಐ ಥಿಂಕ್ ಅದು ಇನ್ನೊಂದು ಅರ್ಧ ಗಂಟೆ ತೊಗೊಳತ್ತೆ. ಸೊ ಅಷ್ಟರಲ್ಲೇ ನಿಮಗೆ ಏನೇನು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ನೋಡಿ. ಇದರಲ್ಲಿ ಗೆಜ್ಜರಿ ಹಾಕಿದ್ದಾರೆ, ಮತ್ತು ಮೊಸರು ಹಾಕಿದ್ದಾರೆ, ಸೌತೆಕಾಯಿ ಹಾಕಿದ್ದಾರೆ. ಸರ್ ಮತ್ತೇನು ಹಾಕಿರಿ ಸರ್? ಅಷ್ಟೇ ಹಾಕಿದ್ದಾರೆ. ಇವಾಗ ಇದನ್ನು ಮಾಡೋಕ್ಕೆ ಅರ್ಧ ಗಂಟೆ ತೊಗೊಂಡ್ರು. ನಾನು ಅಷ್ಟೆಲ್ಲ ಮಾಡೋಕ್ಕೆ ಒಂದು 10 ನಿಮಿಷ ತೊಗೊಂಡಿದ್ದೆ. ದಟ್ಸ್ ವಾಟ್ ಟ್ಯಾಲೆಂಟ್ ಈಸ್. ಖಾಲಿ ಆಗ ಮತ್ತೆ ಜೀರಿಗೆ ಹಾಕ್ಬೇಕಿಲ್ಲ. ಹಿಂಗೆ ಮತ್ತು ಈ ಕಡೆ ಹಿಂಗೆ ಸೈಡಿಗೆ ಬಾ, ಫುಲ್ ಈ ಕಡೆ ಬಾ, ಸೈಡಿಗೆ ಬರ. ಕಣ್ಣಲ್ಲಿ ಇನ್ನೂ ಏನೇನು ನೋಡ್ಬೇಕೋ ಕಾಣೆ. ಇದಕ್ಕೆ ಸುಮ್ಮನೆ ಆಕಾರ ಮಾಡಕತ್ತೀನಿ ನನ್ನ ವಿಡಿಯೋದಾಗ. ಹಂಗೆ ಹಾಕಕತ್ತಿ ಸಂಜೆ ಅಸಹ್ಯ. ಸ್ಟೈಲ್ ಆಗ ಸೀರಿಯಸ್ಲಿ ಯಾವ ಇವೆಲ್ಲ ವಾವ್, ರೈತಾ ಲುಕ್ಸ್ ಸೋ ಗುಡ್. ಫೈನಲಿ ರೈತ ಕೂಡ ರೆಡಿ ಆಯಿತು. ನಮ್ಮ ತಮ್ಮ ಹೆಂಗೋ ಕಷ್ಟಪಟ್ಟು ಪಾಪ ತುಂಬ ಇಷ್ಟನೂ ಪಟ್ಟು ರೈತ ಮಾಡಿದ್ದಾನೆ. ಅವನವನೇ ತಿನ್ಕೊಂಡು ಅವನವನೇ ಸೂಪರ್ ವಾವ್ ಅಂದ್ಕೊಂಡು ಹೋಗಿದ್ದಾನೆ. ಇವಾಗ ನಾನೇನು ಟೇಸ್ಟ್ ಮಾಡಿಲ್ಲ ಅದು ಹೆಂಗಿದೆ ಅಂತ. ಸೊ ಇವಾಗ ಹಿಟ್ಟು ಕೂಡ ರೆಡಿ ಆಗಿದೆ. ಬಟ್ ಇದು ದಡ್ಸಕ್ಕೆ ಬರೋ ಥರ ಆಗಿದ್ದಾನೆ ಇಲ್ವಾ ಅನ್ನೋದು ನನಗಿನ್ನೂ ಡೌಟಲ್ಲಿದೆ. ಸ್ಮೆಲ್ ಮಾತ್ರ ಚೆನ್ನಾಗಿ ಬರ್ತಾಯಿದೆ, ನೋಡೋಣ. ಬಟ್ ನಂಗೆ ಇನ್ನೊಂದು ಅರ್ಥ ಆಗಿಲ್ಲ, ಇದನ್ನು ಎಣ್ಣೆ ಹಾಕ್ಬಿಟ್ಟು ದಡ್ಸ್ಬೇಕಾ ಅಥವಾ ಏನು ಮಾಡಿ ದಡ್ಸ್ಬೇಕಂತ. ಒಂದ್ಸರಿ ನಮ್ಮಮ್ಮ ಕಾಲ್ ಮಾಡಿಬಿಡೋಣ. ಸೊ ನಮ್ಮಮ್ಮ ಏನು ಹೇಳ್ತಿದ್ದಾರೆ ಅಂತಂದರೆ, ಈ ಥರ ಒಂದು ಪ್ಲಾಸ್ಟಿಕ್ ಕವರ್ ಆಲ್ರೆಡಿ ಅವ್ರು ಕಟ್ ಮಾಡಿ ಇಟ್ಬಿಟ್ಟಿದ್ದಾರೆ. ಬಿಕಾಸ್ ಯಾವಾಗ ಅವ್ರು ಇಲ್ಲಿಗೆ ಬರ್ತಿದ್ರು ಅವಾಗೆಲ್ಲ ನಂಗೆ ಮಾಡಿಕೊಡ್ತಾಯಿದ್ರು ಅಲ್ವಾ. ಸೊ ಹಾಗಾಗಿ ಇದನ್ನು ಕಟ್ ಮಾಡಿ ರೆಡಿಯಾಗಿ ಇಟ್ಕೊಂಡಿದ್ರು. ಇದು ಪ್ಲಾಸ್ಟಿಕ್ ಕವರು. ಸೊ ಇದ್ರ ಮೇಲೆ ಅವ್ರು ಹೇಳ್ತಿದ್ದಾರೆ ಆಯಿಲ್ ಎಲ್ಲ ಇದು ಮಾಡಿಬಿಟ್ಟು ಕೈಯಿಂದನಾದರೂ ತಟ್ಟು, ಇಲ್ಲಾಂದರೆ ದಡ್ಸ್ಕೋ ಅಂತ ಹೇಳ್ತಾಯಿದ್ದಾರೆ. ಸ್ವಲ್ಪ ಚಿಕ್ಕದಾಗೆ ತೊಗೊತೀನಿ, ಇದಿಷ್ಟು ತೊಗೊತೀನಿ. ಲೆಟ್ಸ್ ಸಿ. ಸೊ ಇವಾಗ ಇದಕ್ಕೆ ಎಣ್ಣೆನ ಸವರ್ಕೊಂಡ್ಬಿಡ್ತೀನಿ ಪೂರ್ತಿಯಾಗಿ. ಪ್ಲಾಸ್ಟಿಕ್ಕಿಗೆ ಎಣ್ಣೆ ಸವರ್ಕೊಂಡು
ಆಯಿತಾ? ಬರ್ತಾ ಇದೆ, ಲೆಟ್ಸ್ ಸಿ. ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳೋಣ ಅನ್ಕೋತಿದ್ದೀನಿ, ಸೊ ತಿನ್ನೋಕ್ಕೆ ಸ್ವಲ್ಪ ಚೆಂದ ಇರುತ್ತೆ. ಸೊ ಆರಾಮಾಗಿ ಬರ್ತಾಯಿದೆ ಗೈಸ್, ಬರೋದೇನೋ ಬರ್ತಾಯಿದೆ. ಓಕೆ, ಸೊ ತವಾ ಬಿಸಿಯಾಗಿದೆ, ಈ ಥರ ಬಂದಿದೆ ಇವಾಗ. ಸೊ ಇಟ್ ಕೇಮ್ ಔಟ್ ರಿಯಲಿ ವೆಲ್. ನಾನು ಅಂಟ್ಕೊಳ್ಳುತ್ತೆ ಅನ್ನೋ ಭಯಲ್ಲಿದ್ದೆ, ಬಟ್ ನೋ, ಏನು ಅಂಟ್ಕೊಳ್ತಾನೂ ಇಲ್ಲ, ಏನೂ ಇಲ್ಲ, ತುಂಬ ಚೆನ್ನಾಗಿ ಬಂದಿದೆ. Now my brother is going to do a quality check. ಹಾಡಾಗವ ಅಂಟಾಗತ್ತಾವಲ್ಲ. ಮತ್ತು ಅಂಟ್ಕೊಂತವ, ಹಿಟ್ಟೆಲ್ಲ ಹಾಕಿರ್ತೀವಲ್ಲ. ಚೆನ್ನಾಗಿ ಕಮ್ಮಿ ಆಗಷ್ಟ. ಉಪ್ಪು ಅದ್ರಾಗ ಸ್ವಲ್ಪ ಮಾವಿನಕಾಯಿ ಚಟ್ನಿ, ಉಪ್ಪಿನಕಾಯಿ ಚಟ್ನಿ ಹಚ್ಕೋಬೇಕು ಇದಕ್ಕೆ. ಮೋಸ ಆಗಲ್ಲ. ದಾನ ಇಂಗ್ಲೀಷ್ ಈಸ್ ಕಮ್ಮಿಂಗ್ ಟು ಮೀ. ನೋ, ತಾಲಿಪಟ್ಟು ಈಸ್ ಕಮ್ಮಿಂಗ್ ಟು ಮೀ. ಕ್ವಾಲಿಟಿ ಚೆಕ್ ಎಲ್ಲ ಮುಗೀತು. ಔಟ್ ಆಫ್ 10 8 ಈಸ್ ಅ ಗುಡ್ ಸ್ಕೋರ್ ಡೂಡ್. ಥ್ಯಾಂಕ್ ಯು. ಮೆತ್ತಂದು ತಗೋ, ಕೆಳಗಡೆ ಇರೋದು ಮೆತ್ತಗಿರುತ್ತೆ ಇವಾಗ. ಸೊ ನನ್ನ ಬ್ರದರ್ ಟೇಸ್ಟ್ ಮಾಡಿಬಿಟ್ಟು ಆಲ್ರೆಡಿ ಹೇಳ್ಬಿಟ್ಟಿದ್ದಾನೆ 8 ಔಟ್ ಆಫ್ 10 ಅಂತ. ಸೊ ನೌ ಇಟ್ಸ್ ಟೈಮ್ ಫಾರ್ ಮೀ ಟು ಚೆಕ್, ಡೂ ಅ ಕ್ವಾಲಿಟಿ ಚೆಕ್. ವಾವ್, ರೈತ ಜೊತೆಗೆ ಅಣ್ಣ ಸಂಜು, ರೈತ ಜೊತೆಗೆ ಪುಷ್ಪ ಸೂಪರ್, ಸಖತ್ತಾಗಿದೆ. ಟ್ರೈ ಮಾಡಿ. ಇದರಲ್ಲಿ ಇನ್ನೂ ನಮ್ಮಮ್ಮ ಜೋಳದ ಹಿಟ್ಟು ಅದೆಲ್ಲ ಹಾಕ್ತಾರೆ, ಅಕ್ಕಿ ಹಿಟ್ಟು ಎಲ್ಲ ಹಾಕ್ತಾರೆ. ನಾನೇನೂ ಹಾಕಿಲ್ಲ, ಕಡಲೆಬೇಳೆ ಹಿಟ್ಟು, ರಾಗಿ ಹಿಟ್ಟು ಆ್ಯಂಡ್ ಗೋಧಿ ಹಿಟ್ಟು ಅಷ್ಟೇ ಹಾಕಿರೋದು. ಸೊ ಓಕೆ, ಎಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಅದೆಲ್ಲ ಆದಮೇಲೆ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಬೇರೆ ಇರುತ್ತೆ, ಅದನ್ನು ಒಂದು ಸ್ವಲ್ಪ ಒತ್ಬಿಡಿ. ಥ್ಯಾಂಕ್ ಯು ಸೊ ಮಚ್. ಸೊ ಲೆಟ್ ಮಿ ಎಂಜಾಯ್ ಮೈ ಫುಡ್ ನೌ. ಬಾಯ್.